ಹಾಯ್ ಹೆಲೋ ಎವ್ರಿವಾನ್. ಫ್ರೆಂಡ್ಸ್ ಎಲ್ಲ ಎವ್ರಿ ಮಂತ್ ಒನ್ಸ್ ನಾವು ಹೊರಗಡೆ ಹೋಗ್ತೀವಿ ಕಿಟ್ಟಿ ಪಾರ್ಟಿಗೆ. ಇವತ್ತು ನಾವು ಹೋಗಿದ್ದು ಸಾಯಿ ಈಶ್ವರಂ ಕೆಫೆಗೆ. ಈವನ್ ವೆಜ್ ಅಥವಾ ನಾನ್ ವೆಜ್ಜಿಗೆ ಹೋಗ್ತೀವಿ, ಬಟ್ ನಾವು ಹೋಗಿದ್ದು ಇವತ್ತು ವೆಜ್ಜಿಗೆ. ರೀಸೆಂಟಾಗಿ ಜಸ್ಟ್ 2 ಮಂತ್ಸ್ ಆಗಿದೆ ಇದು ಓಪನ್ ಆಗಿ. ಇಲ್ಲಿ ನಮಗೆಲ್ಲ ಥರ ಸ್ನ್ಯಾಕ್ಸ್, ಸ್ಟಾರ್ಟರ್ಸ್, ಜ್ಯೂಸ್, ನಾರ್ತ್ ಇಂಡಿಯನ್ ಡಿಶ್, ಸೌತ್ ಇಂಡಿಯನ್ ಡಿಶ್, ಬ್ರೇಕ್ಫಾಸ್ಟ್, ಡಿನ್ನರ್, ವೆರೈಟೀಸ್ ಆಫ್ ಫುಡ್ ಐಟಮ್ಸ್ ಮತ್ತು ಅನ್ಲಿಮಿಟೆಡ್ ಫುಡ್ ಕೂಡ ಸಿಗುತ್ತೆ. ಈ ಹೋಟೆಲ್ ಓನರ್ ಮಾತಾಡಿದ್ದಾರೆ. ಹಾಗೆ ಒಂದು ಹಾನೆಸ್ಟ್ ರಿವ್ಯೂ ತೊಗೊಂಡ್ವಿ. ನಾವು ಏನು ತಿಂದ್ವಿ, ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ಲಾಸ್ಟ್ ತನಕ ಈ ವಿಡಿಯೋ ನೋಡಿ. ಹಾಂ ಸರಿ ಬನ್ನಿ. ಹಾಂ ಓಕೆ ಮಾತಾಡಿ ಸರ್. ನಮಸ್ಕಾರ. ನಾವು ಸಾಯಿ ಈಶ್ವರಂ ಕೆಫೆ ಮಾಲೀಕರು ದಿನೇಶ್ ಗುಪ್ತಾ ಅಂತ, ನಮ್ಮ ಧರ್ಮಪತ್ನಿ ಅನುಪಮ ಅಂತ ಹೇಳಿ. ನಾವು ಒಂದು 8 ವರ್ಷದ ಕೆಳಗಡೆ ಇಡ್ಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಒಂದು ಹೋಟೆಲ್ ಉದ್ಯಮನ. ಅದು ಹೀಗೆ ನಡೆಸ್ತಾ ನಮ್ಮ ಚಿಕ್ಕಮಗಳೂರು ಜನತೆಗೆ ಮತ್ತು ಟೂರಿಸಮ್ ಇಂಪ್ರೂವ್ಮೆಂಟ್ಸ್ ತುಂಬ ಆಗ್ತಾ ಇದೆ. ಅವ್ರಿಗೆಲ್ಲ ಯಾಕೆ ಒಳ್ಳೆ ಫುಡ್ ಕೊಡಬಾರ್ದು, ಫಾಸ್ಟಾಗಿ ಕೊಡಬಾರ್ದು ಅಂತ ಒಂದು ಯೋಚನೆ ಮಾಡಿ ಟೂರಿಸ್ಟ್ ಓಡಾಡೋ ಜಾಗದಲ್ಲೇನೆ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ದು ನವೆಂಬರ್ 24ನೇ ತಾರೀಕು ಅಂತ ಶುಭ ದಿನ ಪ್ರಾರಂಭ ಮಾಡಿ ಆವತ್ತಿನಿಂದನೂ ಸರಾಗವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಜನಗಳ ಒಂದು ಏನು ಅಕಸ್ಮಾತ್ ನಮ್ಮ ಈಗ ಹೊಸದಾಗಿ ಪ್ರಾರಂಭ ಮಾಡಿದಾಗ ಕೆಲವು ಕುಂದು ಕೊರತೆಗಳು, ತೊಂದರೆಗಳಾಗಿರುತ್ತೆ. ನೀವು ಸಾಯಿ ಭಕ್ತರು? ಓಕೆ. ಓಕೆ, ಇದು ಬಂದುಬಿಟ್ಟು ರತ್ನಗಿರಿ ರೋಡ್, ಆರ್ಚಿ ರೋಡಲ್ಲಿರೋದು. ಮತ್ತು ಫುಡ್ ಎಲ್ಲ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಈವನ್ ಸರ್ವಿಸ್ ಕೂಡ ತುಂಬಾ ಬೇಗ ಕೊಟ್ಟರು, ಜಾಸ್ತಿ ಟೈಮ್ ವೆಯ್ಟ್ ಮಾಡಿಸ್ಲಿಲ್ಲ. ಫೈನಲಿ ಎಲ್ಲರೂ ಡಿಸೈಡ್ ಮಾಡಿ ನಾವು ನಾರ್ತ್ ಇಂಡಿಯನ್ ಡಿಶ್ ತೊಗೊಂಡ್ವಿ. ಬೇಬಿಕಾರ್ನ್ ಮಂಚೂರಿ, ಬಟರ್ ಕುಲ್ಚಾ, ಮಶ್ರೂಮ್ ಮತ್ತು ಕಾಜು ಪನ್ನೀರ್ ಗ್ರೇವಿ ತೊಗೊಂಡ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಕೊನೆಗೆ ದೋಸೆನೂ ತೊಗೊಂಡ್ವಿ, ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ದೋಸೆ, ಕ್ರಿಸ್ಪಿಯಾಗಿ. ಸೊ ಅಟ್ ಲಾಸ್ಟ್ ಕಾಫಿ ತೊಗೊಂಡು ಎಂಡ್ ಮಾಡಿದ್ವಿ. ವಾಮ್ ಇದೆಯಾ? ಹೇಗಿದೆ ರಮ್ಯಾ? ರೂಪ ಕಾಜು ಚೆನ್ನಾಗಿದೆ. ಶಾಂತಂಟಿ? ಹಾಂ ಸೂಪರ್. ವಾಡೆಯಕ್ಕ ಯಮ್ಮಿ. ವಿನೋತ ಫುಲ್ ಬ್ಯುಸಿ ಇದ್ದಾರೆ. ಎಲ್ಲಿಂದ ಇಷ್ಟೊತ್ತಂಕ ಏನೋ ಹೇಳಿದ್ನಲ್ಲ ಅದಕ್ಕೆ. ಯಾಕೆ 4 ಕೇಳಿದ್ದು ದೋಸೆನ? ತಗೊಂಡ್ಲೇಬೇಕು? ಏ ಇಲ್ಲ, ದೋಸೆ ತಗೊಳ್ಳಿ. ತೆಗಿರಿ ಯಾರಾದ್ರು ಬೇಗ. ವಾವ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಪ್ರೀತಾ ಬಂತಾ? ಹಾಂ ಓಕೆ, 3rd one. ಹಾಂ ಓ ಗಾಡ್, ಶಾಂತನಿ ಫುಲ್ ಹ್ಯಾಪಿ. 4th ಯಾರಿಗೆ ಬರುತ್ತೆ ಅಂತ ಕ್ಯೂರಿಯಾಸಿಟಿ. ಓಕೆ. ಹಾಂ, ವಾಟ್ ಈಸ್ ದಿಸ್ ಶಾಂತಂಟಿ ನಿಮ್ಮದು? ಹೌದಾ? ಎಷ್ಟು ಟೈಮ್ ಎಷ್ಟು ಇವಾಗ?
ಸೊ ಪ್ಲ್ಯಾನ್ ಮಾಡಿ ಹಂಗಾರೆ ನೆಕ್ಸ್ಟ್ ಎಲ್ಲಿಗೆ ಅಂತ. ಸೊ ನೆಕ್ಸ್ಟ್ ಎಲ್ಲಿಗೆ, ಯಾವ ಹೋಟೆಲ್, ವೆಜ್ಜಾ ನಾನ್ ವೆಜ್ಜಾ? ಕೆಲವರು ವೀಕ್ ಡೇಸಲ್ಲಿ ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ಸಂಡೇ ಎಲ್ಲಾದರೂ ಔಟಿಂಗ್ ಹೋಗೋಣ. ಮತ್ತು ಎಲ್ಲರೂ ಯೂಶ್ವಲಿ ನಾನ್ ವೆಜ್ ತಿಂತಾರೆ ಸಂಡೇ ಆದರೆ, ಹಾಗೆ ಮಕ್ಕಳೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಜನಗಳ ಒಪಿನಿಯನ್ ತುಂಬ ಚೆನ್ನಾಗಿದೆ. ಫುಡ್ ಅಂತೂ ತುಂಬ ಚೆನ್ನಾಗಿ ಎಲ್ಲರೂ ಹೊಗಳ್ತಾರೆ. ಅದೇ ಥರನೇ ತಾವುಗಳೆಲ್ಲ ಬಂದಿದ್ದೀರಾ, ನೀವು ಸಮೇತ ಯಾವ ಥರ ಇದೆ ಅಂತ ನೀವು ಹೇಳಿ. ಅಂದರೆ ನನ್ನ ಅನಿಸಿಕೆ ಪ್ರಕಾರ ನೀವು ಈ ಥರ ವಿಡಿಯೋ ಮಾಡಿ ನೀವು ಒಂದು ಎಲ್ಲರಿಗೂ ಒಂದು ಈ ಒಳ್ಳೆ ಫುಡ್ಡಿನ ಬಗ್ಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಹೌದು, ಇಷ್ಟ ಇದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಎಂಥ ಮಶ್ರೂಮ್ ಮತ್ತು ಕಾಜು ತೊಗೊಂಡಿದ್ವಿ, ಟೇಸ್ಟ್ ಚೆನ್ನಾಗಿತ್ತು ಅದು. ನೀವು ನಿಮ್ಮ ಸ್ನೇಹಿತರು, ಒಂದು ಬಳಗ ಅಥವಾ ಕಿಟ್ಟಿ ಪಾರ್ಟಿಗಳು ಅಥವಾ ಹೊರ ಊರಲ್ಲಿ ಇರೋ ನೆಂಟರುಗಳು ಯಾರಾದ್ರೂ ಬರ್ತಾ ಇರ್ತಾರಲ್ಲ, ನಾವು ದಯವಿಟ್ಟು ತಿಳಿಸಿ. ಓಕೆ, ಖಂಡಿತ. ಉದ್ಯಮನ ಇವರು ನಮ್ಮ ಧರ್ಮಪತ್ನಿಯವರು ಕಾಲೇಜ್, ಒಂದು ಇಂಟೀರಿಯರ್ ಕಾಲೇಜ್ ಅಂತ ಮಾಡಿದ್ರು. ಆದರೆ ಇನ್ನೊಂದು ನರ್ಸರಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲೂ ಸಮೇತ ವರ್ಕ್ ಮಾಡ್ತಾ ಇದ್ರು. ಹೌದಾ? ಓಕೆ ಓಕೆ. ಹಾಂ. ಆದರೆ ಅವ್ರ ಮನಸ್ಸಲ್ಲಿ ಒಂದು ಬಂತು, ನಾನು ಒಂದು 20-30 ಜನಕ್ಕೆ ಯಾಕೆ ಕೆಲಸ ಕೊಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅವ್ರು ಇದಕ್ಕೆ ಮುಂದಡಿ ಇಟ್ಟರು. ಇದಕ್ಕೆ ನಮ್ಮ ಹಿಂದಿನಿಂದನೂ ತುಂಬ ಕಷ್ಟಪಟ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಇದೇ ಥರನೇ ನಿಮ್ಮೆಲ್ಲರ ಸಹಕಾರ ಬಂದು ಸಲಹೆಗಳು ಕೊಟ್ಟು ವ್ಯಾಪಾರ ಮಾಡಿದ್ರೆ ನಾವು ಮುಂದುವರಿತೀವಿ. ಒಂದು 25-30 ಜನಕ್ಕೂ ಭಾಳ ಬೆಳಕಾಗುತ್ತೆ. ಸರಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಿಲ್ವಾ? ಎಲ್ಲರೂ ಸ್ವಲ್ಪ ಹಾಗೆ ಚಿಟ್ಚಾಟ್ ಮಾಡಿಕೊಂಡು ಸ್ನ್ಯಾಪ್ಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಮಂತ್ಲಿ ಒನ್ಸ್ ಮೀಟ್ ಮಾಡೋದು, ಸೊ ಹಾಗಾಗಿ ಯಾರು ಮಿಸ್ ಮಾಡದೆ ಅಟೆಂಡ್ ಆಗಬೇಕು. ಹಾಗೆ ನಮಗೂ ಒಂದು ಚೇಂಜಸ್ ಸಿಗುತ್ತೆ ಅಂತ ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ಎಲ್ಲಾದರೂ ಸ್ವಲ್ಪ ದೂರ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಖಂಡಿತ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಮಿಸ್ ಮಾಡ್ದಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.